ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಕಾಲೇಜ್ ಅಣ್ಣ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಈ ವಿಡಿಯೋನಲ್ಲಿ ನೋಡ್ತಾ ಇರೋದು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಮೆಡಿಕಲ್, ಡೆಂಟಲ್, ಆಯುಷ್ ಅಡ್ಮಿಷನ್ಸ್. ನಾಳೆ ರಿಸಲ್ಟ್ ಇದೆ ಗೈಸ್. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಬೇಗ ಅರೇಂಜ್ ಮಾಡ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ ಜೊತೆ ಬಾಂಡ್ಸ್ ಆಲ್ಸೋ ರಿಕ್ವೈರ್ಡ್. ವಿತೌಟ್ ಬಾಂಡ್ ಅಡ್ಮಿಷನ್ ಆಗೋದು ಕಷ್ಟ, ಓಕೆನಾ? ಅದು ಬಾಂಡ್ಸ್ ಎಲ್ಲಿ ತೊಗೊಳ್ಬೇಕು, ಯಾವ ಥರ ನೋಟ್ರಿ ಮಾಡಬೇಕು, ಮತ್ತು ಬಾಂಡ್ ಫಾರ್ಮೇಟ್ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟು. ನೀವು ಯಾವುದೋ ಒಂದು ಬಾಂಡ್ ಹೆಸರು ಹೇಳೋಗಿ ಎಲ್ಲೋ ಒಂದು ತೊಗೊಂಡು ಇದು ಮಾಡ್ತೀನಿ ಅಂತಂದರೆ ಆಗಲ್ಲ, ಕಾಲೇಜವರು ರಿಫ್ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಆ ಬಾಂಡ್ದು ನನ್ನ ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ನಾನು ಆ ಬಾಂಡ್ದು PDF ಫಾರ್ಮೇಟ್ ಹಾಕಿರ್ತೀನಿ. ಏನಕ್ಕಂದರೆ ಈ ವಿಡಿಯೋನಲ್ಲಿ PDF ಫೈಲ್ ಅಟ್ಯಾಚ್ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಇಲ್ಲಾಂದರೆ ನಾನು ಇಲ್ಲೇ ಕೊಟ್ಟಿರೋನು, ಇಲ್ಲಿಂದ ನೀವು ತೊಗೊಳ್ತಿದ್ರಿ. ಸೊ ಇವಾಗ ನಾನು ನಿಮಗೋಸ್ಕರ ಒಂದು ವರ್ಡ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಅಲ್ಲಿ ರೀಡೈರೆಕ್ಟ್ ಆಗೋಣ ಬನ್ನಿ. ನೀವು ಮೆಡಿಕಲ್, ಡೆಂಟಲ್, ಐ ಸ್ಟೂಡೆಂಟ್ಸ್ ಇದೇನಾದರೂ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಗೈಸ್. ಏನಂತಂದರೆ ಎಂಡಲ್ಲಿ ನಾನು ಬಾಂಡ್ ಎಲ್ಲಿ ತೊಗೋಬೇಕು, ಯಾವ ಥರ ಬಾಂಡ್ ತೊಗೋಬೇಕು, ಮತ್ತು ಬಾಂಡಲ್ಲಿ ಏನೇನು ಇರಬೇಕು ಅನ್ನೋದು ಕೂಡ ಕ್ಲಿಯರಾಗಿ ಇನ್ ಡೀಟೇಲಾಗಿ ಹೇಳ್ತೀನಿ, ಓಕೆನಾ? ಮತ್ತು ನಿಮಗೆ ಏನು ಬಾಂಡ್ ಅದೆಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಹೇಳಿರ್ತೀನಿ, ಓಕೆನಾ? ಬೈ ಎಂಡ್ ಆಫ್ ದಿಸ್ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಬಾಂಡು ಯಾವುದಿಲ್ಲ. ಮತ್ತು ಅಲ್ಲೊಂದು 20 ರೂಪೀಸ್ ಬಾಂಡ್ ಅಂತ ಇರುತ್ತೆ, 100 ರೂಪೀಸ್ ಬಾಂಡ್ ಅಂತ ಇರುತ್ತೆ. ಮತ್ತು ಯಾವ ಥರ ನೋಟ್ರಿ ಮಾಡ್ಕೊಳ್ಬೇಕು, ಎಲ್ಲಿ ನೋಟ್ರಿ ಮಾಡ್ಕೊಳ್ಬೇಕು, ಅದೆಲ್ಲ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡೋಕ್ಕೆ ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಆಮೇಲೆ ಏನಾದರೂ ಮತ್ತು ಇನ್ನೂ ಡೌಟ್ ಇದ್ದರೂ ನನಗೆ ಕಮೆಂಟ್ ಹಾಕಿ. ಏನಕ್ಕಂದರೆ ನಾನು ರೀಸೆಂಟ್ಲಿಯಾಗಿ ನನಗೆ ಬೇಕಾದವ್ರಿಗೋಸ್ಕರ ಬಾಂಡ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅಟಿಸ್ಟೆಡ್ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ನಾಳೆ ರಿಸಲ್ಟ್ಗೋಸ್ಕರ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ, ಓಕೆನಾ? ಇವಾಗ ಬನ್ನಿ, ಯಾವ ಡಾಕ್ಯುಮೆಂಟ್ಸ್ ಬೇಕಂತಂದರೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್, ಲೈಕ್ ಆಲ್ ಕ್ಯಾಂಡಿಡೇಟ್ಸ್ MBBS, ಡೆಂಟಲ್, ಆಯುಷ್, ಓಕೆನಾ? ನೀಟ್ ಯಾವ ಡಾಕ್ಯುಮೆಂಟ್ಸ್ ಬೇಕಂತಂದರೆ ನೀಟ್ ಅಡ್ಮಿಟ್ ಕಾರ್ಡ್ ಗೈಸ್, ನಿಮ್ಮದು ಹಾಲ್ ಟಿಕೆಟ್ ಅಂತಾರಲ್ಲ ಅದನ್ನು ಇದು ಮಾಡ್ಕೊಳ್ಳಿ. ಆಮೇಲೆ ನೀಟ್ UG ಸ್ಕೋರ್ ಕಾರ್ಡ್, ರ್ಯಾಂಕ್ ಕಾರ್ಡ್ ಅಂತಂದರೆ ನೀವು ನೀಟು ರ್ಯಾಂಕ್ ಬಂದಿರೋದು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ವ PDF, ಅದನ್ನು ಇದು ಮಾಡ್ಕೊಳ್ಳಿ. ಆಮೇಲೆ ಇವೆರಡೇ ಗೈಸ್ ನೀಟ್ ರಿಲೇಟೆಡ್. ಆಮೇಲೆ KE ಅಡ್ಮಿಷನ್ ಡಾಕ್ಯುಮೆಂಟ್ ಅಂತಂದರೆ KEನಲ್ಲಿ KEಯಿಂದ ಯಾವುದ್ಯಾವ ಡಾಕ್ಯುಮೆಂಟ್ ಬೇಕಂದರೆ ಸೀಟ್ ಅಲಾಟ್ಮೆಂಟ್ ಆರ್ಡರ್. ಏನಂತಂದರೆ ಇವಾಗ ಕನ್ಫರ್ಮೇಷನ್ ಸ್ಲಿಪ್ ಗೈಸ್, ಓಕೆನಾ? ಅಲಾಟ್ಮೆಂಟ್ ಆರ್ಡರ್ ಅಂದರೆ ಕನ್ಫರ್ಮೇಷನ್ ಸ್ಲಿಪ್. ಇದು ಯಾವಾಗ ಬರುತ್ತೆ ಅಂತಂದರೆ ನೀವು ನಾಳೆ ನಿಮಗೆ ರಿಸಲ್ಟ್ ಬಂದ ಮೇಲೆ ನೀವು ಪೇಮೆಂಟ್ ಎಲ್ಲ ಪೇ ಮಾಡಿದ್ಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ, ಅದನ್ನು ತಗೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಕ್ನಾಲೇಜ್ಮೆಂಟು. KE ಫೀಸ್ ಪೇಡ್ ಚಾನಲ್ ಅಂತಂದರೆ ನೀವು ಚಾನಲ್ ಮುಖಾಂತರ ಫೀಸ್ ಪೇ ಮಾಡಿದರೆ ಅದು, ಇಲ್ಲ ಆನ್ಲೈನ್ ಮುಖಾಂತರ ಫೀಸ್ ಪೇ ಮಾಡಿದ್ರು ಅದು. ಆನ್ಲೈನ್ದು ಪೇಮೆಂಟ್ ಡೀಟೇಲ್ಸ್ ಸ್ಕ್ರೀನ್ಶಾಟ್ ಇಟ್ಕೊಂಡಿರಿ. ಆಮೇಲೆ KE ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್, ನೀವು KE ಅಪ್ಲಿಕೇಶನ್ ಫಾರ್ಮ್ ಹಾಕಿರೋದನ್ನ ಇದು ಮಾಡ್ಕೊಳ್ಳಿ. KE ವೆರಿಫಿಕೇಷನ್ ಸ್ಲಿಪ್ ಗೈಸ್. ವೆರಿಫಿಕೇಷನ್ ಸ್ಲಿಪ್ ಅಂತಂದರೆ ಅದೇ ನೀವು ಡೈಲಿ ಲಾಗಿನ್ ಆಗುವಾಗ QR ಕೋಡ್ ಸ್ಕ್ಯಾನ್ ಮಾಡಿ, ಇಲ್ಲಾಂದರೆ CT ನಂಬರ್ ಇದೆಲ್ಲ 5 ನಂಬರ್ಸು, ಅದನ್ನು ಇದು ಮಾಡ್ಕೊಂಡಿರಿ. ಇದೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ ಗೈಸ್, ನೋ ನೀಡ್ ಟು ವರಿ ಅಬೌಟ್ ದಿಸ್. ವರಿ ಆಗೋದು ಏನಂತಂದರೆ ಲಾಸ್ಟಲ್ಲಿ ಮೆಡಿಕಲ್ ಬಾಂಡ್ ಬಗ್ಗೆ ಹೇಳ್ತೀನಿ, ಅದನ್ನೇ ಜಾಸ್ತಿ ಟೆನ್ಷನ್ ಕೊಡೋದು ಜನಗಳಿಗೆ. ಅಂತಂದರೆ ನೀವು ಒಂದು ಲೊಕೇಶನಿಂದ ಒಂದು ಲೊಕೇಶನ್ಗೆ ವಿತೌಟ್ ಬಾಂಡ್ಸ್ ಎಲ್ಲ ಹೋಗಿರ್ತೀರ, ಆಮೇಲೆ ಅಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ, ಪ್ಯಾನಿಕ್ ಆಗಿಬಿಡ್ತೀರ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಕ್ಲಿಯರಾಗಿ ನೋಡಿ, ಓಕೆನಾ? ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ಏನು ಬೇಕಂದರೆ 10th ಮಾರ್ಕ್ಸ್ ಕಾರ್ಡ್ ಗೈಸ್. 10th ಮಾರ್ಕ್ಸ್ ಕಾರ್ಡು ಎಲ್ಲದ್ರ ಮೇಲೆ ಡೇಟ್ ಆಫ್ ಬರ್ತು, ನೇಮು ಎಲ್ಲನೂ ಸೇಮ್ ಇರಬೇಕು ಗೈಸ್, ಓಕೆನಾ? ಆಮೇಲೆ 12th ಮಾರ್ಕ್ಸ್ ಕಾರ್ಡ್ ಒಂದಿರಬೇಕು. ಸ್ಟಡಿ ಸರ್ಟಿಫಿಕೇಟ್ 1 to 12th ಸ್ಟ್ಯಾಂಡರ್ಡ್, 1 to 10th BO ಸೈನ್ ಇರಬೇಕು ಗೈಸ್, ಓಕೆನಾ? 1 to 10th BO ಸೈನ್ ಇರಬೇಕು. ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC, ನಿಮ್ಮದು 12th ಕಂಪ್ಲೀಟ್ ಆಗಿರುತ್ತಲ್ಲ ಅಲ್ಲಿಂದ TC. ಮತ್ತು ಇದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆಪ್ಷನಲ್ ಗೈಸ್, ಇದ್ರೂ ಪರವಾಗಿಲ್ಲ, ಇಲ್ಲ ಅಂದರೂ ಜಾಸ್ತಿ ಕಾಲೇಜಲ್ಲಿ ಏನು ಕೇಳಲ್ಲ. ಒಂದು ನೀವು ಇಲ್ಲದೇನೂ ಹೋಗಿದ್ದೀರಾ ಅಂತಂದರೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ತಂದುಕೊಡ್ತೀವಿ ಅಂತ. ಆಮೇಲೆ ಅಡ್ಮಿಷನ್ ಆದಮೇಲೆ ಇದು ಕೊಟ್ಟು ಪರವಾಗಿಲ್ಲ, ಓಕೆನಾ? ಆಮೇಲೆ ನೆಕ್ಸ್ಟು ಐಡೆಂಟಿಟಿ, ಅಡ್ರೆಸ್ ಪ್ರೂಫ್ ಅಂತ ಅಂದರೆ ಆಧಾರ್ ಕಾರ್ಡ್ ಆಫ್ ದಿ ಕ್ಯಾಂಡಿಡೇಟ್ ಆ್ಯಂಡ್ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿಯವ್ರದ್ದು ಆಧಾರ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಗೈಸ್, ಓಕೆನಾ? ಇಲ್ಲಿ ತಂದೆ ತಾಯಿ ಆಧಾರ್ ಕಾರ್ಡ್, 2 ಆಧಾರ್ ಕಾರ್ಡ್ ಇದು ಮಾಡಿ. ಮತ್ತು ಪ್ಯಾನ್ ಕಾರ್ಡ್ ಆಫ್ ದಿ ಪೇರೆಂಟ್ ಅಂತ ಬಂದಾಗ ನಿಮ್ಮ ತಂದೆಯವ್ರ ಪ್ಯಾನ್ ಕಾರ್ಡ್ದು ಜೆರಾಕ್ಸ್ ಅದನ್ನು ಕಾಪಿ ಮಾಡ್ಕೊಳ್ಳಿ. ಇದೇನು ಒರಿಜಿನಲ್ ಏನು ಬೇಕಾಗಲ್ಲ, ನಿಮ್ಮ ತಂದೆ ಅವ್ರದ್ದು ಅದನ್ನೆಲ್ಲ ಜೆರಾಕ್ಸ್ ಇದ್ದರೂ ಪರವಾಗಿಲ್ಲ. ಮತ್ತು ಫೋಟೋ ಕಾಪೀಸ್ ಎಷ್ಟು ಬೇಕಂತಂದರೆ 8 ನಂಬರ್ಸ್ ಗೈಸ್. ಒಂದು ಕಾಲೇಜ್ 2 ಕೇಳ್ತಾರೆ, ಒಂದು ಕಾಲೇಜ್ 3 ಕೇಳ್ತಾರೆ. ಟೋಟಲ್ ಮ್ಯಾಕ್ಸಿಮಮ್ ನಂಬರ್ ಅಂತ ಬಂದರೆ 8 ಫೋಟೋಸ್ ಇಟ್ಕೊಂಡಿರಿ, ಓಕೆನಾ?
ಆಮೇಲೆ ಮೆಡಿಕಲ್ ಫಿಟ್ನೆಸ್ ಡಾಕ್ಯುಮೆಂಟ್ಸ್ ಗೈಸ್ ಅಂತಂದರೆ ಇದೇ ಫಿಸಿಕಲ್ ಫಿಟ್ನೆಸ್ ಅಂತಾರಲ್ಲ ಅದೇ. ಏನಂತಂತಂದರೆ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇಲ್ಲ ಕೆ ಎ ಕಡೆಯಿಂದ ನಮಗೆ ಇದೇ ಥರ ಇರಬೇಕು, ಇದೇ ಡಾಕ್ಯುಮೆಂಟ್ ಇರಬೇಕು ಅಂತ. ನೀವು ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಇದೇನಂತಂದರೆ ಜೆರಾಕ್ಸ್ ಸೆಂಟರಲ್ಲಿ ಸಿಗುತ್ತೆ. ಜೆರಾಕ್ಸ್ ಸೆಂಟರಲ್ಲಿ ಇಲ್ಲ ಆನ್ಲೈನ್ ಸೆಂಟರಲ್ಲಿ ಹೋಗಿ ಮೆಡಿಕಲ್ ಫಿಟ್ನೆಸ್ ಡಾಕ್ಯುಮೆಂಟ್ ಅಂತ ತೊಗೊಳ್ಳಿ. ಅದರಲ್ಲೆಲ್ಲನೂ ಜನರಲ್ ಥಿಂಗ್ಸ್ ನಾರ್ಮಲ್ ಮೆನ್ಷನ್ ಇರುತ್ತೆ. ಅದನ್ನು ನೀವು ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅದನ್ನು ಫಿಲ್ ಮಾಡಿಸ್ಕೊಂಡು ಅದ್ರ ಮೇಲೆ ಸೈನು ಸಿಗ್ನೇಚರ್ಸ್ ಎಲ್ಲನೂ ತೊಗೊಳ್ಳಿ ಡಾಕ್ಟ್ರಿಂದ. ಓಕೆನಾ? ಅವ್ರಿಗೆ ಹೇಳಿ ಈ ಥರ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ಬೇಕಾಗಿದೆ ಅಂತ. ಅವರು ಸಪೋರ್ಟ್ ಮಾಡ್ತಾರೆ. ಓಕೆನಾ? ಆಮೇಲೆ ಇನ್ನೊಂದು ಎಡಿಷ್ನಲ್ ಡಾಕ್ಯುಮೆಂಟ್ ಬೇಸ್ಡ್ ಆನ್ ಕ್ಯಾಟಗರಿ ಎಲಿಜಿಬಿಲಿಟಿ ಅಂತಂದರೆ ಎಸ್ ಟಿ, ಎಸ್ ಸಿ, ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಇರ್ತಾರೆ. ಅವರಿಗೆ ಎಡಿಷ್ನಲ್ ಲೈಕ್ ಕಾಸ್ಟ್ ಇನ್ಕಮ್ಮು ಎಲ್ಲ ಸಪ್ರೇಟ್ ಇರುತ್ತೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅದನ್ನೆಲ್ಲನೂ ಅರೇಂಜ್ ಮಾಡ್ಕೊಂಡಿರಿ. ಆಲ್ರೆಡಿ ಇದೆ ಅಂದ್ಕೊಂಡಿರ್ತೀನಿ. ಏನಕ್ಕಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಆಲ್ರೆಡಿ ಮೆನ್ಷನ್ ಇರುತ್ತೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮತ್ತು ನೀವು ಯಾವುದೆಲ್ಲ ಕ್ಲೈಮ್ ಮಾಡಿದರೆ ಅಪ್ಲಿಕೇಶನ್ ಹಾಕುವಾಗ ಅದೆಲ್ಲ ಡಾಕ್ಯುಮೆಂಟ್ಸ್ ನಾನು ಇಲ್ಲಿವರೆಗೆ ಹೇಳಿದ್ದು. ಓಕೆನಾ ಗೈಸ್? ಫಾರ್ ರೂರಲ್ ಕೋಟಾ ನೀವು ರೂರಲ್ ಬಂದಿದ್ದರೆ ರೂರಲ್ದು ತೊಗೊಂಡಿರಿ. ರೂರಲ್ ಸ್ಟಡಿ ಸರ್ಟಿಫಿಕೇಟ್ 1 to 10th ಅದ್ರ ಮೇಲೆ ಬಿ ಒ ಸೈನ್ ಕಂಪಲ್ಸರಿ ಗೈಸ್. BEO ಸೈನ್ ಇದು ತಾಲೂಕಾ ಲೆವೆಲ್ ಇರ್ತಾರೆ. ಓಕೆನಾ? ಆಮೇಲೆ ಇನ್ನೊಂದು ನೀವು ಹೈದ್ರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿದ್ದರೆ 371J ಅಂತ ನಿಮಗೆ ಸ್ಪೆಷಲ್ಲಾಗಿ ಸರ್ಟಿಫಿಕೇಟ್ ಬರುತ್ತೆ. ಅದನ್ನು ಕೂಡ ತೊಗೊಂಡೋಗಿ ಒರಿಜಿನಲ್ ಜೊತೆ ಮತ್ತು 2 ಅಟ್ಟಿಸ್ಟೆಡ್ ಕಾಪೀಸ್. ಓಕೆ, ಜೆರಾಕ್ಸ್ ಕಾಪೀಸ್. ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ಇಫ್ ಎನಿ students watching this non-Karnataka students, then migration certificate is compulsory guys. Okay, after that eligibility certificate from Rajiv Gandhi University of Health Science. These 2 certificates are mandatory for you guys. Okay, along with the above certificates, that rural certificate and all, and this 371 will not apply you guys. Okay, don't worry about it. And for NRI and OCI candidates, if you guys are watching this video, family tree certificate, that should be signed by Tahsildar, not notary persons or that. And embassy certificate guys, sponsored by Indian Consulate General. Okay, and after that sponsors NRI documents like including bank passbook, passport and visa, resident visa. Those things you should be ready. Okay, for NRI seats only. If you guys like MBBS government, MBBS private, MBBS management and MBBS others and dental others and all watching this video, please ignore it. Okay, and after that coming to the bond related documents. ಯಾವ ಬಾಂಡ್ ಬೇಕು ಅಂತ ಅಂದರೆ ಡಿಸ್ಕಂಟಿನ್ಯೂಯೇಷನ್ ಬಾಂಡ್ ₹100 ಈ ಸ್ಟ್ಯಾಂಪ್ ಪೇಪರ್ ಡೀಲ್ ನೋಟ್ರೈಸ್ಡ್ ಅಂತಂದರೆ ಏನಂತಂದರೆ ಗೈಸ್ 2 ಫಾರ್ಮ್ ಇರುತ್ತೆ. ನೆಕ್ಸ್ಚೂರ್ 1 ಜನರಲ್ ಅಫಿಡೇಟ್ ಆ್ಯಂಡ್ ನೆಕ್ಸ್ಚೂರ್ 9 ರೂರಲ್ ಸರ್ವಿಸ್ ಬಾಂಡ್. ಇದು ಜನರಲ್ ಅಫಿಡೇಟ್ ಅಂತಂದರೆ ಇದು ₹20 ಈ ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ತಾರೆ. ಇದ್ರದ್ದು ನಾನೊಂದು ನಿಮಗೆ ಲೈಕ್ PDF ಫಾರ್ಮೆಟ್ ಕಳಿಸಿರ್ತೀನಿ. KA ಸ್ಟ್ಯಾಂಡರ್ಡ್ PDF ಫಾರ್ಮೆಟ್ ಇರುತ್ತೆ. ಅದನ್ನು ಇದು ಏನಕ್ಕೆ ಪರ್ಪಸ್ ಅಂತಂದರೆ ಕ್ಯಾಂಡಿಡೇಟ್ ಸ್ಟೇಟಿಂಗ್ that they have not accepted admission in any other medical program will not surrender the allotted seat and will not submit any ಫೋರ್ಜ್ ಡಾಕ್ಯುಮೆಂಟ್ಸ್ ಅಂತ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಯಾವುದು ಡೂಪ್ಲಿಕೇಟ್ ಇರೋದಿಲ್ಲ ಮತ್ತು ನೀವು ಬೇರೆ ಯಾವ ಕಾಲೇಜಲ್ಲೂ ಅಡ್ಮಿಷನ್ ತೊಗೊಂಡಿಲ್ಲ ಅಂತ ಇದು ಬಾಂಡ್ ನೀವು ಅವರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀರಾ. ಓಕೆನಾ? ಅದಾದಮೇಲೆ ರೂರಲ್ ಸರ್ವಿಸ್ ಬಾಂಡ್ ಇದು ಅಂತಂದರೆ ಇದು ಮೇನ್ ಮ್ಯಾಂಡೇಟರಿ ಗೈಸ್. ಇದೇನಂತಂದರೆ ನಿಮ್ಮ ಕಾಲೇಜ್ ಮುಗಿದ ಮೇಲೆ ನೀವು 1 ವರ್ಷ ರೂರಲ್ ಏರಿಯಾ ಇಲ್ಲ ರೂರಲ್ ಹೆಲ್ತ್ ಸೆಂಟರಲ್ಲಿ ಸರ್ವಿಸ್ ಮಾಡ್ತೀನಿ ಅಂತ ಈ ಬಾಂಡ್ ಇದು ಮಾಡಿಕೊಡ್ತಿದ್ದಾರೆ. ಇದು ₹100 ಸ್ಟ್ಯಾಂಪ್ ಪೇಪರ್ ಅಂತ ಕರೀತಾರೆ. ಸರಿನಾ? ಇದನ್ನು ಎಲ್ಲಿ ಅಂತಂದರೆ ಇದು ನಾನಿವಾಗ ಇಲ್ಲಿ ಇದು ತೋರಿಸ್ತೀನಿ, ಫಾರ್ಮೇಟ್ ತೋರಿಸ್ತೀನಿ ಗೈಸ್. ಓಕೆನಾ? ಇದು ಜನರಲ್ ಅಫಿಡೇಟ್ ಫಾರ್ಮು ಟು ಸಬ್ಮಿಟ್ ₹20 ಅಂತ ಇಲ್ಲಿದೆ ನೋಡಿ. ಅಂತಂದರೆ ನಿಮ್ಮ ಹೆಸರು, ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಇಟ್ಕೊಳ್ಳಿ. ಸನ್ ಆಫ್ ಉದಯ್ ಅಂತ ಇಟ್ಕೊಳ್ಳಿ. ರೆಸಿಡಿಂಗ್ ಎಟ್ ಬೆಂಗಳೂರು ನಿಮ್ಮ ಅಡ್ರೆಸ್ ಹಾಕಿ, ಆಮೇಲೆ ರೂಲ್ ನಂಬರ್ ಹಾಕಿ, ರಿಜಿಸ್ಟರ್ ನಂಬರ್ ಹಾಕಿ, ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಇಲ್ಲಿ. ಓಕೆನಾ? 551 ಸ್ಕೋರ್ ಅದು ಹಾಕಿ, ಆಮೇಲೆ ಇಲ್ಲಿ ಪ್ಲೇಸ್ ಹಾಕಿ, ನಿಮ್ಮ ಊರದ್ದು ಪ್ಲೇಸ್ ಹಾಕಿ, ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಯಾರಿದ್ರಪ್ಪ ಸ್ಟೂಡೆಂಟ್ಸು ಇಲ್ಲಿ ಸೈನ್ ಮಾಡಿ, ಆಮೇಲೆ ಇದಂತಂದರೆ ನೋಟ್ರಿ ಅವರು ಸೈನ್ ಮಾಡ್ತಾರೆ. ಓಕೆನಾ? ಮತ್ತು ಇನ್ನೊಂದು ಬಾಂಡ್ ಬಂದುಬಿಟ್ಟು ಇದು ಗೈಸ್ ರೂರಲ್ ಸರ್ವಿಸ್ ಬಾಂಡ್ ಅಂದರೆ ಇದು ಗೈಸ್. ಓಕೆನಾ? ಇಲ್ಲಿದೆ ನೋಡಿ ಇದು ರೂರಲ್ ಸರ್ವಿಸ್ ಬಾಂಡ್ ₹100 ಈ ಸ್ಟ್ಯಾಂಪ್ ಪೇಪರ್. ಇಲ್ಲಿ
ಮಿಸ್ಟರ್ ರಮೇಶ್ ಉದಯ್ ಕ್ಯಾಂಡಿಡೇಟ್ ರೂಲ್ ನಂಬರ್ ಅಡ್ಮಿಷನ್ಸ್ CT ನಂಬರ್ ಹಾಕಿ ರೆಸಿಡಿಂಗ್ ಎಲ್ಲಿದ್ದೀರಾ ಬೆಂಗಳೂರು ರಾಜಾಜಿನಗರ ಅದು ಹಾಕಿ ನೀವು ಅಡ್ರೆಸ್ ನಿಮ್ದು ಎಲ್ಲಿರುತ್ತೆ ಅದನ್ನು ಹಾಕಿ. ಆಮೇಲೆ ಇದು MBBS ಸೀಟ್ ಎಲ್ಲಿ ಇದಾಗಿದೆ, ಎಲ್ಲಿ ತೊಗೊಂಡಿದ್ದೀರಾ, ಯಾವ ಡೇಟಿಗೆ ರಿಸಲ್ಟ್ ಬಂದಿತ್ತು, ಅಡ್ಮಿಷನ್ ಆರ್ಡರ್ ನಂಬರು, ಡೇಟು ಅದನ್ನು ಹಾಕಿ. ಅದನ್ನು ಹಾಕಿದ್ಮೇಲೆ ಏನಂತಂತಂದರೆ ಇಲ್ಲಿ ಸಿಗ್ನೇಚರ್ ಮಾಡಿ ಕ್ಯಾಂಡಿಡೇಟ್ದು ಇದು ಹಾಕಿ. ವಿಟ್ನೆಸ್ ಅಂತಂದರೆ ಯಾರ್ದಾದ್ರೂ ಇದು ಮಾಡ್ಕೊಳ್ಳಿ ನಿಮ್ಮ ಬ್ರದರ್, ಆಮೇಲೆ ಅಲ್ಲಿ ನೋಟ್ರಿ ಅವರೇ ಇದು ಮಾಡಿರ್ತಾರೆ ಬಿಡಿ. ಆಮೇಲೆ ಇಲ್ಲಿ ನಿಮ್ಮ ಮದರ್ ಫಾದರ್ ಯಾರದಾದ್ರೂ ಸಿಗ್ನೇಚರ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಇದನ್ನು ಹೆಂಗೆ ಮಾಡ್ತೀರಾ ನೀವು ಅಂತಂತಂದರೆ ಇದನ್ನು ಎಲ್ಲಿ ತೊಗೊಳ್ಬೇಕಂತಂದರೆ ಈ ಫಾರ್ಮ್ಯಾಟ್ ವೈ ತೋರಿಸ್ಬಿಟ್ಟು ನೀವು ನೋಟ್ರಿ ಅವ್ರಿಗೆ ತೋರಿಸಿದ್ರೆ ಅವರು ಟೈಪ್ ಮಾಡಿಕೊಡ್ತಾರೆ ಗೈಸ್. ಎಲ್ಲನೂ ಇದರಲ್ಲಿ ಏನೇನಿದೆ ಎಲ್ಲನೂ ಅವ್ರು ಟೈಪ್ ಮಾಡಿ, ಇದು 20 ರೂಪೀಸ್ ಬಾಂಡ್ ಪೇಪರ್ ಅಂತ ಇರುತ್ತೆ, ಅದ್ರ ಮೇಲೆ ಟೈಪ್ ಮಾಡಿಕೊಡ್ತಾರೆ, ಓಕೆನಾ. ಇದು 100 ರೂಪೀಸ್ ಈ ಸ್ಟ್ಯಾಂಪ್ ಪೇಪರ್ ಅಂತ ಇರುತ್ತೆ, ಆ ಪೇಪರ್ ಮೇಲೆ ಅವರು ಟೈಪ್ ಮಾಡಿಕೊಡ್ತಾರೆ. ನೀವು ಹಿಂಗೆ ಇದನ್ನು ಜೆರಾಕ್ಸ್ ತೊಗೊಂಡು ಹೋಗಿ ಇದ್ರ ಮೇಲೆ ಬರ್ಸ್ಕೊಂಡು ಸೈನ್ ಮಾಡ್ಕೊಂಡು ಬರ್ತೀನಿ ಅಂದರೆ ಅದು ನಡೆಯೋದಿಲ್ಲ, ಓಕೆನಾ. ಬಟ್ ನೀವೇನು ಮಾಡ್ತೀರಾ ಅಂತಂದರೆ ಇದು ನಿಮ್ಮ ಮೊಬೈಲಲ್ಲಿ ತೋರಿಸೋದಕ್ಕಿಂತ ಈಸಿ ವೇ ಅಂತಂದರೆ ಇದನ್ನು PDF ತೊಗೊಳ್ಳಿ. PDF ತೊಗೊಂಡು ಇಲ್ಲೆಲ್ಲ ನೀವೇ ಟೈಪ್ ಮಾಡಿ ಸ್ಪೆಲ್ಲಿಂಗ್ ಎಲ್ಲನೂ, ಅಂತಂದರೆ ಟೈಪ್ ಅಲ್ಲ, ಬರೀರಿ ಪೆನ್ ಹಚ್ಚಿ, ಪೆನ್ ತೊಗೊಂಡು ಬರೀರಿ. ಬರೆದ್ಬಿಟ್ಟು ಅದು ನೋಟ್ರಿ ಮಾಡ್ತಾರಲ್ಲ, ನೋಟ್ರಿ ಮಾಡೋರಿಗೆ ಒಯ್ದು ಕೊಡಿ, ಅವ್ರು ಟೈಪ್ ಮಾಡಿಕೊಡ್ತಾರೆ. ಅಲ್ಲೇ ನಿಂತು ಸ್ಪೆಲ್ಲಿಂಗ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಇದೆಲ್ಲ ಸ್ಪೆಲ್ಲಿಂಗ್ ಓಕೆ ಆಗುತ್ತೆ. ಬಟ್ ನೀವು ಇಲ್ಲಿ ಏನು ಎಂಟ್ರ್ ಮಾಡ್ತಿರಲ್ಲ ಸ್ಪೆಲ್ಲಿಂಗು ಅದೆಲ್ಲ ಕರೆಕ್ಟ್ ಇರಬೇಕು, ಓಕೆನಾ. ಇದನ್ನು ಹಂಗೆ ಮಾಡಿ, 2 PDF ತೊಗೊಳ್ಳಿ, ಇವೆರಡು ಒಂದೊಂದು, ಆಮೇಲೆ ಇದರಲ್ಲಿ ಎಂಟ್ರ್ ಮಾಡಿ. ಆಮೇಲೆ ನೋಟ್ರಿ ಮಾಡೋರು ಎಲ್ಲಿರ್ತಾರೆ ಅಂತಂದರೆ ನೋಟ್ರಿ ನಿಯರ್ ಕೋರ್ಟ್ಸ್ ಆರ್ ತಾಲೂಕು ಆಫೀಸ್. ನಿಮ್ಮ ತಾಲೂಕಾ ಲೆವೆಲಲ್ಲಿ ಕೋರ್ಟ್ ಅಂತ ಇರುತ್ತೆ, ಕೋರ್ಟು, ಓಕೆನಾ. ಆ ಕೋರ್ಟ್ ಹತ್ರ ನೋಟ್ರಿ ಮಾಡೋರು ಇರ್ತಾರೆ. ನೋಟ್ರಿ ಮಾಡೋರಿಗೆ ಹೋಗಿ ಹೇಳಿದರೆ ಅವರೆಲ್ಲನೂ ಇದು ಮಾಡಿಕೊಡ್ತಾರೆ ಅವೆರಡು, ಓಕೆನಾ, ಅವ್ರ ಡಾಕ್ಯುಮೆಂಟ್ಸ್. ಸೊ ಇಷ್ಟೇ ಗೈಸ್, ಏನು ವರಿ ಆಗಬೇಡಿ. ಈ ಡಾಕ್ಯುಮೆಂಟ್ಸಿಗೆ ಏನಂತಾರೆ ಅಂತಂದರೆ Annexure 1 ಜನರಲ್ ಅಫಿಡೇಟ್ ಅಂತಾರೆ, ಒಂದು 20 ರೂಪೀಸ್ ಸ್ಟ್ಯಾಂಪ್ ಪೇಪರು, ಇನ್ನೊಂದು ರೂರಲ್ ಸರ್ವಿಸ್ ಬಾಂಡು Annexure 9, ಇದನ್ನು 100 ರೂಪೀಸ್ ಸ್ಟ್ಯಾಂಪ್ ಪೇಪರು. ಬಟ್ ಏನಂತಂದರೆ ಇದೇ ಫಾರ್ಮೆಟಲ್ಲಿ ಇರಬೇಕು ಗೈಸ್, ಅದು ಬಾಂಡು ಈ ಫಾರ್ಮೆಟಲ್ಲೇ ಇರಬೇಕು ಅಂತಂತಂದರೆ ನೀವೇನು ಮಾಡ್ತೀರಾ, ನಾನು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟೌಟ್ ತೊಗೊಂಡು ಇದು ಮಾಡಿ, ಇಲ್ಲ ಓಕೆನಾ. ಈ ವಿಡಿಯೋನಲ್ಲಿ ಅಟ್ಯಾಚ್ ಮಾಡೋಕ್ಕೆ ಬರಲ್ಲ, ಇಲ್ಲಾಂದರೆ ನಾನು ಅಟ್ಯಾಚ್ ಮಾಡ್ತಿದ್ದೆ, ಪರವಾಗಿಲ್ಲ ಗೈಸ್, ಓಕೆನಾ. ಏನಂತಂದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದಾದಮೇಲೆ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಹಿಂಗೆ ನಾನು ನೆಕ್ಸ್ಟ್ ಬರೋ ವೀಡಿಯೋಸು ನಿಮಗೆ ನೀವು ಸೀಟ್ ತೊಗೊಂಡ್ಮೇಲೂ ಹೆಲ್ಪ್ಫುಲ್ ಆಗುತ್ತೆ, ಸ್ಕಾಲರ್ಶಿಪ್ ಎಲ್ಲನೂ. ಏನಕ್ಕಂದರೆ ಸ್ಕಾಲರ್ಶಿಪ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸ್ಟೂಡೆಂಟ್ಸ್, ಸೊ ಅದಕ್ಕೋಸ್ಕರ. ಆಮೇಲೆ ಏನಂತಂತಂದರೆ ಗೈಸ್ ಅದೇ ನಿಮಗೆಲ್ಲ ಸೀಟ್ ಸಿಕ್ಕಿದ್ರೆ ಎಲ್ಲೆಲ್ಲಿ ಸೀಟ್ ಸಿಕ್ಕಿದೆ, ಯಾವ್ಯಾವ ಕಾಲೇಜಲ್ಲಿ, ಇವಾಗ ಪ್ರೊವಿಷನಲ್ ರಿಸಲ್ಟ್ ಆಲ್ರೆಡಿ ಬಂದಿದೆ, ಯಾವ್ಯಾವ ಕಾಲೇಜಲ್ಲಿ ಬಂದಿದೆ ಅಂತ ಕಮೆಂಟ್ ಮಾಡಿ. ನಮಗೆ ಲೈಕ್ ನನ್ನ ತಮ್ಮನೂ KEಯಿಂದ ಇವಾಗ ಸೀಟ್ ಪಡ್ಕೊಂಡಿದ್ದಾನೆ, ಬೆಳಗಾವಿ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಬಂದಿದೆ. ಸೊ ಅವನಿಗೋಸ್ಕರ ನಾನು ಇದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಮೊನ್ನೆನೇ, 1 ವೀಕ್ ಬಿಫೋರು. ಸೊ ನಿಮಗೂ ಎಲ್ಲಿ ಬಂದಿದೆ ಕಾಲೇಜ್ ಅಂತ ಕಮೆಂಟ್ ಮಾಡಿ. ಯಾರಾದರೂ ಬೆಳಗಾವಿ ಕಾಲೇಜಲ್ಲಿ ಸೀಟ್ ತೊಗೊಂಡವರಿದ್ದರೆ ಕಮೆಂಟ್ ಮಾಡಿ ಗೈಸ್, ಸಿಗುವ. ಥ್ಯಾಂಕ್ ಯು.